Hello dear students, welcome to the class. In the last classes, we are solving the double column cash book problems. In this class also we are solving the next problem in the double column cash book, that is prepare a double column cash book from the following transaction February 2017. So 2017 February ದು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಟ್ರಾನ್ಸಾಕ್ಷನ್ಸ್ನ ಯೂಸ್ ಮಾಡ್ಕೊಂಡು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮಂತ್, ಡೇಟ್, ಪರ್ಟಿಕ್ಯುಲರ್ಸ್ ಆ್ಯಂಡ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ February 1 ಕ್ಯಾಶ್ ಇನ್ ಹ್ಯಾಂಡ್ 7500. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತಂದರೆ ದಟ್ ಈಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಲಾಸ್ಟ್ ಮಂತಿಂದ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರುತ್ತೆ ಅದು ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ February 1 ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್. ಓಕೆ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ February 3 ಪೇಯ್ಡ್ ವೇಜಸ್. ವೇಜಸ್ ಪೇ ಮಾಡ್ತಾ ಇದ್ರೆ ದಟ್ ಮೀನ್ಸ್ ಪೇಮೆಂಟ್ಸ್, ದಟ್ ಈಸ್ ರೆಕಾರ್ಡೆಡ್ ಇನ್ ದ ಪೇಮೆಂಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, February 7 ಗೂಡ್ಸ್ ಪರ್ಚೇಸ್ಡ್ ಆ್ಯಂಡ್ ಪೇಯ್ಡ್ ಬೈ ಚೆಕ್. ಸೊ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ ಮತ್ತು ಚೆಕ್ಕಲ್ಲಿ ಅಮೌಂಟ್ನ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಇದನ್ನು ಪೇಮೆಂಟ್ ಸೈಡಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ February 12 ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಎಸ್, ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್, ದಟ್ ಮೀನ್ಸ್ ಕ್ಯಾಶ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್. ಸೊ ಕ್ಯಾಶ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್, ದಟ್ ಈಸ್ ಕಾಂಟ್ರಾ ಎಂಟ್ರಿ. ಸೊ ಕಾಂಟ್ರಾ ಎಂಟ್ರಿ ವಿ ಆರ್ ರೆಕಾರ್ಡೆಡ್ ಬೋತ್ ದ ಸೈಡ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಓಕೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ February 16 ಕ್ಯಾಶ್ ಸೇಲ್ಸ್. ಸೇಲ್ಸ್ ಮಾಡ್ತಾ ಇದ್ದಾರೆ, ಸೊ ಕ್ಯಾಶ್ನ ರಿಸೀವ್ ಮಾಡ್ತೀವಿ, ದಟ್ ಮೀನ್ಸ್ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ February 21 ಪೇಯ್ಡ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಬೈ ಚೆಕ್. ಸೊ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದಾರೆ, ದಟ್ ಮೀನ್ಸ್ ಪೇಮೆಂಟ್ಸ್. ಕ್ರೆಡಿಟ್ ಸೈಡಲ್ಲಿ ಚೆಕ್ಕಲ್ಲಿ ಕೊಡ್ತಿರೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ February 28 ಕಮಿಷನ್ ರಿಸೀವ್ಡ್. ಸೊ ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದಾರೆ, ದಟ್ ಮೀನ್ಸ್ ರಿಸಿಪ್ಟ್ಸ್. ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್. ಎಸ್, ಲೆಟ್ಸ್ ಕಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಕ್ಯಾಶ್ ಬುಕ್. So this is debit side and this is credit side. Okay, date, receipts, cash column, bank column. Next credit side alli date, payments. Next cash column, bank column. Okay, this is voucher number, posting reference. Voucher number, posting reference. Okay, yes. First transaction February 1 cash in hand. So cash in hand, that means balance brought down. So last month in balance carry down ಆಗಿರುತ್ತೆ, ಅದನ್ನ ಇಲ್ಲಿ balance brought down ಮಾಡ್ಕೊಂತ ಹೋಗ್ತೀವಿ. 1st Feb 2017 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಕ್ಯಾಶ್ ಆಗಿರೋದ್ರಿಂದ, ಕ್ಯಾಶ್ ಇನ್ ಹ್ಯಾಂಡ್ ಆಗಿರೋದ್ರಿಂದ ನಾವು ಕ್ಯಾಶ್ ಕಾಲಮಲ್ಲಿ ತೋರಿಸ್ತೀವಿ 7500. ನೆಕ್ಸ್ಟ್
February 1 bank overdraft. So bank overdraft ಆಗಿರೋದ್ರಿಂದ that is we are shown in the payment side. 1 Feb 2017 bank overdraft. So bank overdraft na ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ 12,500. ಓಕೆ, ನೆಕ್ಸ್ಟ್ February 3 paid wages. wages ನ ಪೇ ಮಾಡ್ತಾ ಇದಾರಂತೆ, that is payment side. 3 Feb 2017 wages. ಸೊ ಎಷ್ಟಿದೆ ಅಮೌಂಟು 6,000. ಸೊ ಅಮೌಂಟ್ ಕಾಲಮಲ್ಲಿ 600ನ ನಾವು ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ February 7 ಗೂಡ್ಸ್ ಪರ್ಚೇಸ್ಡ್ ಆ್ಯಂಡ್ ಪೇಯ್ಡ್ ಬೈ ಚೆಕ್. ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ, ಪೇ ಮಾಡಬೇಕಾದ್ರೆ ಚೆಕ್ಕಲ್ಲಿ ಪೇ ಮಾಡ್ತಾ ಇದ್ದಾರೆ. ಎಷ್ಟು? 2,100. ಸೊ ಅದನ್ನು ಪೇಮೆಂಟ್ ಸೈಡಲ್ಲಿ ತೋರಿಸೋಣ. 7 Feb 2017 ಪರ್ಚೇಸಸ್. ಸೊ ಚೆಕ್ಕಲ್ಲಿ ಪೇ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ತೋರಿಸೋಣ 2,100. ಓಕೆ, ನೆಕ್ಸ್ಟ್ February 12 ಕ್ಯಾಶ್ ಪೇಡ್ ಇನ್ ಟು ಬ್ಯಾಂಕ್. ಸೊ ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ದಟ್ ಈಸ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. 12 Feb 2017. ಓಕೆ, ಕ್ಯಾಶ್ ಬ್ಯಾಂಕ್ ಕಾಲಮಲ್ಲಿ ತೋರಿಸೋಣ. ಎಷ್ಟಿದೆ ಅಮೌಂಟು? 5,000. ಸೊ ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ಪೋಸ್ಟಿಂಗ್ ರೆಫರೆನ್ಸಲ್ಲಿ ಕಾಂಟ್ರಾ ಎಂಟ್ರಿ ಅಂತ ತೋರಿಸಿ. ನೆಕ್ಸ್ಟ್ 12 Feb 2017 ಬ್ಯಾಂಕ್. ಸೊ ಎಷ್ಟು ಡೆಪಾಸಿಟ್ ಮಾಡ್ತಾ ಇದ್ದಾರೆ? 5,000. ಸೊ ಕ್ಯಾಶ್ ಕಾಲಮಲ್ಲಿ ತೋರಿಸಿ. ಓಕೆ, ನೆಕ್ಸ್ಟ್ February 21 ಪೇಯ್ಡ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಬೈ ಚೆಕ್. ಸೊ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ದಾರೆ, ದಟ್ ಮೀನ್ಸ್ ಪೇಮೆಂಟ್ಸ್. 21st Feb 2017 establishment expenses. ಸೊ ಎಷ್ಟಿದೆ? 1,500. ಚೆಕ್ಕಲ್ಲಿ ಪೇ ಮಾಡ್ತಿರೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ತೋರಿಸೋಣ. ಓಕೆ, ಸೊ ಬಿಫೋರ್ ಒನ್ ಅಡ್ಜಸ್ಟ್ಮೆಂಟ್ ಇಸ್ ದರ್. February 16 ಕ್ಯಾಶ್ ಸೇಲ್ಸ್ 8,000 ಇದೆ. ಕ್ಯಾಶ್ ಸೇಲ್ಸ್ ಅಂದರೆ ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಡೆಬಿಟ್ ಸೈಡ್. 16 Feb 2017 ಸೇಲ್ಸ್. ಸೇಲ್ಸ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ನ ರಿಸೀವ್ ಮಾಡ್ತಾ ಇರ್ತೀವಿ. ಸೊ ಎಷ್ಟಿದೆ ಅಮೌಂಟು? 8,000 ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗೋಣ. ಸೊ ಇಯರ್ ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ನೆಕ್ಸ್ಟ್ February 28 ಕಮಿಷನ್ ರಿಸೀವ್ಡ್. February 28 ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದಾರೆ. ರಿಸೀವ್ ಮಾಡ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ರಿಸಿಪ್ಟ್ಸ್ 28 Feb 2017 ಕಮಿಷನ್. ಸೊ ಎಷ್ಟಿದೆ ಅಮೌಂಟು? 2,500. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಪ್ರಾಬ್ಲಮ್. ಪ್ರಾಬ್ಲಮಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೋ ಅದನ್ನು ಎಲ್ಲ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ಯಾಶ್ ಕಾಲಮ್ ತೊಗೊಳ್ಳೋಣ. ಎಷ್ಟಿದೆ? 7,500 ಪ್ಲಸ್ 8,000
ಪ್ಲಸ್ 2500 ಎಷ್ಟಾಗುತ್ತೆ 18,000 ಆಗುತ್ತೆ. ಸೊ ಯಾವ ಕಡೆ ಅಮೌಂಟ್ ಜಾಸ್ತಿ ಇರುತ್ತೋ ಸೊ ಅದನ್ನು ನಾವಿಲ್ಲಿ ಬ್ಯಾಲೆನ್ಸ್ ಆಗಿ ಎರಡೂ ಕಡೆ ಬರೀತಾ ಹೋಗೋಣ. ಸೊ ಎಲ್ಲಿ ಜಾಸ್ತಿ ಇದೆ, ಕ್ಯಾಶ್ ಕಾಲಮ್ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಂಡಿದ್ದೀವಿ. ಕ್ಯಾಶ್ ಕಾಲಮ್ ಕ್ರೆಡಿಟ್ ಸೈಡ್ ನೋಡೋಣ. 600 ಇದೆ, 5,000 ಇದೆ. 600 ಪ್ಲಸ್ 5,000, ಸೊ 5,600 ಆಗುತ್ತೆ. ಸೊ ಹಂಗಾದರೆ ಯಾವ್ದು ಜಾಸ್ತಿ ಇರೋದು 18,000. ಹಂಗಾಗಿ 18,000ನ ಕ್ರೆಡಿಟ್ ಸೈಡು ಬರ್ಕೊಳ್ಳೋಣ. ಸೊ ಈ ಒಂದು 18,000ಇಂದ ಇದನ್ನು ಲೆಸ್ ಮಾಡೋಣ ಕ್ರೆಡಿಟ್ ಸೈಡ್ ಅಮೌಂಟ್ನ. 18,000 ಮೈನಸ್ 600 ಮೈನಸ್ 5,000 ಮಾಡಿದ್ರೆ 12,400 ಬರುತ್ತೆ. ದಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 28 Feb 2017 ಅಂದರೆ ಎಂಡ್ ಆಫ್ ದ ಡೇ ಆಫ್ ದ ಮಂತ್. ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಓಕೆ, ಸೊ ನಾವು ಕ್ಯಾಶ್ ಕಾಲಮ್ ಮಾಡಿದ್ವಿ. ಈಗ ಬ್ಯಾಂಕ್ ಕಾಲಮ್ ನೋಡ್ತಾ ಹೋಗೋಣ. ಇಲ್ಲಿ 5,000 ಅಷ್ಟೇ ಇದೆ. ಸೊ 5,000 ಇದೆ ಡೆಬಿಟ್ ಸೈಡಲ್ಲಿ. ಕ್ರೆಡಿಟ್ ಸೈಡಲ್ಲಿ ನೋಡೋಣ 12,500 ಇದೆ, 2,100 ಇದೆ ಮತ್ತು 1,500 ಇದೆ. ಸೊ ಫಸ್ಟ್ ಇದನ್ನು ಟೋಟಲ್ ಮಾಡ್ಕೊಳ್ಳೋಣ. 12,500 ಪ್ಲಸ್ 2,100 ಪ್ಲಸ್ 1,500, ಸೊ ಎಷ್ಟಾಗುತ್ತೆ 16,100 ಆಗುತ್ತೆ. ಓಕೆ, 16,100. ಸೊ ಈ ಕಡೆ ಏನಿದೆ 5,000 ಇದೆ, ಹಂಗಾದ್ರೆ ಜಾಸ್ತಿ ಯಾವುದಿರೋದು ಕ್ರೆಡಿಟ್ ಸೈಡ್. ಸೊ ಅದನ್ನು ನಾವಿಲ್ಲಿ ಟೋಟಲ್ ಮಾಡ್ಕೊಳ್ಳೋಣ. 16,100 ಅಂತ. ಸೊ 16,100ಅಲ್ಲಿ 5,000 ಹೋದರೆ ಎಷ್ಟಾಗುತ್ತೆ 11,100. ಸೊ 11,100ನ ಇಲ್ಲಿ ಬರ್ಕೊಳ್ಳಿ. ಸೊ ಇಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಸೊ ಡೇಟ್ 28 Feb 2017. ಓಕೆ, ಸೊ ಇಲ್ಲೇನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದೀರಾ ಅದನ್ನು ನೆಕ್ಸ್ಟ್ ಮಂತಿಗೆ ಬ್ಯಾಲೆನ್ಸ್ ಬ್ರಾ ಡೌನ್ ಮಾಡ್ಕೊತಾ ಹೋಗೋಣ. 1st March 2017 ಬ್ಯಾಲೆನ್ಸ್ ಬ್ರಾ ಡೌನ್. ಸೊ ಬ್ಯಾಲೆನ್ಸ್ ಬ್ರಾ ಡೌನ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಏನು ಬ್ಯಾಲೆನ್ಸ್ ಬ್ರಾ ಡೌನ್ ಆಗಿರುತ್ತೆ ಅದು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಾಗಿರುತ್ತೆ ಅದು ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬ್ರಾ ಡೌನ್ ಆಗುತ್ತೆ. ಎಷ್ಟಿದೆ 12,500 ಕ್ಯಾಶ್ ಕಾಲಮಲ್ಲಿ. 12,400 ಬ್ರಾ ಡೌನ್ ಮಾಡ್ಕೊತೀವಿ. ನೆಕ್ಸ್ಟ್ ಈ ಕಡೆ ಬನ್ನಿ. ಡೆಬಿಟ್ ಸೈಡಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದೆ ಅದನ್ನು ನೆಕ್ಸ್ಟ್ ಮಂತಿಗೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾ ಡೌನ್ ಮಾಡ್ಕೊತೀವಿ. 1st March 2017 ಬ್ಯಾಲೆನ್ಸ್ ಬ್ರಾ ಡೌನ್ ಬ್ಯಾಂಕ್ ಕಾಲಮಲ್ಲಿ 11,100. ಓಕೆ, this is about your problem. I hope you people understand the class. Thank you.